ಧ್ವಜಸ್ತಂಭ ಏರಿಸಿ ಇಳಿಸುವಂತಹ ಪದ್ಧತಿ. ಇದು ಜಗತ್ತಿನ ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ವಿರಳವಾಗಿದೆ. ಆ ಜುಮಾದಿಯೇ ಕಂಚು ದೀಪಸ್ತಂಭವನ್ನು ದೀಪವನ್ನು ಬೆಳಗುವ ಮುಖಾಂತರವಾಗಿ ದೇವರು ಒಳಗೆ ಬರುವಾಗ ವಿಶೇಷವಾಗಿ ಪಾರ್ವತಿ ಬಾಗಿಲು ಹಾಕುವಂತಹ ದೃಶ್ಯ. ಅಣ್ಣಪ್ಪ ಪುನಃ ಇಲ್ಲಿ ಬರ್ತೇನೆ ಅಂತ ಕೇಳುವಾಗ ಮಲರಾಯ ಬಿಡುವುದಿಲ್ಲ. ಬಿಡದಂತಹ ಮಲರಾಯನಿಗೆ ಮಂಜುನಾಥ ಸಮಾಧಾನ ಮಾಡಿ ನೀನು ಕೊಡದಿದ್ದರೆ ತೊಂದರೆ ಇಲ್ಲ, ಕುಪಿತಳಾದಂತಹ ಕೋಪಗೊಂಡಂತಹ ಹೆಂಡತಿಯನ್ನು ಹೇಗೆ ನಿವಾಳಿಸಿ ಅವಳನ್ನು ಸಮಾಧಾನಪಡಿಸಿ ಒಳಗೆ ಹೋಗಬೇಕು ಅನ್ನುವಂಥದ್ದು ಮರ್ಮ ಈಶ್ವರನಿಗಲ್ಲದೆ ಬೇರೆ ಯಾರಿಗೂ ಗೊತ್ತಿಲ್ಲ. ಭಗವದ್ಭಕ್ತರೇ, ಕದ್ರಿ ಮಂಜುನಾಥ ಸಾನ್ನಿಧ್ಯ ಅಂತ ಹೇಳಿದರೆ ಪ್ರತಿಯೊಬ್ಬ ರೀತಿಯಾಗಿರುವಂಥ ಭಕ್ತಾದಿಗಳಿಗೆ ವಿಶೇಷವಾಗಿರುವಂಥ ಒಲವು ಭಕ್ತಿ. ಕಾರಣ ಯಾಕೆ ಅಂತ ಹೇಳಿದರೆ ಇಲ್ಲಿ ನಡೆಯುವಂಥ ಎಲ್ಲ ರೀತಿಯಾಗಿರುವಂಥ ಪೂಜಾ ಕೈಂಕರ್ಯಗಳಲ್ಲೂ ಕೂಡ ವಿಶೇಷವಾಗಿ ಪಾತ್ರ ವಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸತ್ಯನಾರಾಯಣ ಪೂಜೆ ಆದರೂ ಕೂಡ ಭಗವದ್ಭಕ್ತನೆಲ್ಲರಿಗೂ ಕೂಡ ಅವಕಾಶ ಸಿಗ್ತಾ ಹೋಗ್ತದೆ. ಶನೀಶ್ವರ ಪೂಜೆ ಆದರೂ ಕೂಡ ಭಗವದ್ಭಕ್ತನೆಲ್ಲರಿಗೂ ಕೂಡ ಅವಕಾಶ ಸಿಗ್ತಾ ಹೋಗ್ತದೆ. ಅಂಥ ಅವಕಾಶದ ಮೇಲೆ ಅವಕಾಶ, ವಿಶೇಷವಾಗಿರುವಂಥ ಅನುಗ್ರಹ ಸಿಗುವಂತಹ ಸಾನ್ನಿಧ್ಯವೇ ಕದ್ರಿ ಮಂಜುನಾಥನ ಸಾನ್ನಿಧ್ಯ. ಹಾಗಾಗಿ ಈ ಕದ್ರಿ ಮಂಜುನಾಥನ ಅಲ್ಲಿಯ ಪ್ರಧಾನ ಅರ್ಚಕರು ಕೂಡ ಪಾತ್ರ ವಹಿಸ್ತಾ ಹೋಗ್ತಾರೆ. ಹಾಗಾಗಿ ನಮ್ಮೊಂದಿಗೆ ಪ್ರಧಾನ ಅರ್ಚಕರಲ್ಲೋರರಾಗಿರುವಂತಹ ವೇದಮೂರ್ತಿ ಕೃಷ್ಣ ಅಡಿಗರು ನಮ್ಮೊಂದಿಗಿದ್ದಾರೆ. ಕೃಷ್ಣ ಅಡಿಗರು ನಮಸ್ಕಾರ. ಪ್ರತಿಯೊಂದು ರೀತಿಯಾಗಿರುವಂಥ ಕಾರ್ಯಗಳನ್ನು ಗಮನಿಸ್ತಾ ಇದ್ದಾಗಲೇ ಬಹಳ ಖುಷಿಯಾಗುವಂಥ, ಅದರೊಟ್ಟಿಗೆ ನಿಮ್ಮ ಸೂಕ್ಷ್ಮವಾಗಿರುವಂಥ ಮಾತುಗಳು ಕೂಡ ತುಳುನಾಡಿಗೆ ಬಹಳ ವಿಶೇಷವಾಗಿರೋ ಶೋಭೆ ಕಾಣ್ತಾ ಹೋಗುವಂಥದ್ದು. ತುಳುವಿನಲ್ಲಿ ವಿಶೇಷವಾಗಿ ನೀವು ಪಾರಂಗತರು ಹೌದು, ಆದರೆ 18 ಜಿಲ್ಲೆಗೆ ತಲುಪುವ ಕಾರಣವಾಗಿ ಕನ್ನಡದಲ್ಲಿ ಗಮನಿಸ್ತಾ ಹೋಗಬೇಕು. ಈ ಕ್ಷೇತ್ರದ ಇತಿಹಾಸ, ಈ ಕ್ಷೇತ್ರ ಈ ಹಿಂದೆ ಹೇಗಿತ್ತು, ಯಾವ ರೀತಿಯಾಗಿ ಬೆಳೆದು ಬಂತು. ಭಕ್ತರೆಲ್ಲರಿಗೂ ಕದ್ರಿ ಶ್ರೀ ಮಂಜುನಾಥ ದೇವರ ಶ್ರೀಮನ್ ಮಹಾರಥೋತ್ಸವದ ಈ ಶುಭ ಸಂದರ್ಭದಲ್ಲಿ ಹಾರ್ದಿಕವಾದಂತಹ ಸ್ವಾಗತ ಹಾಗೆ ಶುಭಾಶಯಗಳನ್ನು, ಅಭಿನಂದನೆಗಳನ್ನು ಕೋರುತ್ತಾ ನಮ್ಮ ಕುಡ್ಲ ಚಾನಲ್ನ ಮುಖಾಂತರವಾಗಿ ಜಗತ್ತಲ್ಲೆಲ್ಲ ಮೂಲೆ ಮೂಲೆಗಳಲ್ಲಿ ಇದನ್ನು ವೀಕ್ಷಿಸುವಂತಹ ಭಕ್ತರಿಗೆ ವಿಶೇಷವಾದಂತಹ ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಕದ್ರಿಯ ಮಂಜುನಾಥ ದೇವಸ್ಥಾನ ಪರಶುರಾಮ ದೇವರಿಗೆ ಒಂದೇ ಲಿಂಗದಲ್ಲಿ ಬ್ರಹ್ಮಾಚ್ಯುತೇಶ್ವರ ತನುಂ ಸುರಸಿದ್ಧ ರಾಮಪ್ರಪೂಜಿತ ವಿಭೋ ಭಜ ಮಂಜುನಾಥಂ ಹೇಳುವ ಹಾಗೆ ಪರಶುರಾಮ ದೇವರಿಗೆ ಮೊದಲಾಗಿ ಆವಿರ್ಭವಿಸಿದಂತಹ ಸ್ವಯಂಭೂಲಿಂಗ. ಇದನ್ನು ಯಾರೂ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಲ್ಲ. ರಸಕೂಪ ಸಂಸ್ಥಂ, ಬಾವಿಯಿಂದ ಸ್ವಯಂಭೂವಾಗಿ ಉದ್ಭವಾಗಿ ಇರುವಂತಹ ಲಿಂಗ ಆಗಿದೆ ಇದು. ತದನಂತರ ನವನಾಥ ಪಂಥ ಬಂತು. ತದನಂತರ ಕ್ರಮೇಣ ಇಲ್ಲಿ ಆಳುಪ ಅರಸರೆಲ್ಲ ಆಳ್ವಿಕೆ ಮಾಡಿದ್ದು ಒಂದು ಇತಿಹಾಸ ಇದ್ದದೆ. ಮತ್ತು ಸಂಪೂರ್ಣವಾಗಿ ಈ ದೇವಸ್ಥಾನ ಕರ್ನಾಟಕದ ಘನ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟು ಮುಜರಾಯಿ ಇಲಾಖೆ, ಧಾರ್ಮಿಕ ದತ್ತಿ ಇಲಾಖೆಯ ಸ್ವಾಮ್ಯಕ್ಕೆ ಒಳಪಟ್ಟಿದೆ. ಪ್ರಸ್ತುತ ಇಲ್ಲಿ ದೇರಬೈಲಿನ ಶ್ರೀ ವಿಠಲದಾಸ್ ತಂತ್ರಿವರೇಣ್ಯರು ಇಲ್ಲಿ ತಂತ್ರಸ್ಥಾನದಲ್ಲಿ ನಮಗೆ ಗುರುಸ್ಥಾನದಲ್ಲಿ ಇದ್ದಾರೆ. ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಅವರ ನೇತೃತ್ವದಲ್ಲಿ ನಡೀತದೆ. ಮತ್ತು ಮಠಾಧಿಪತಿಗಳಾದಂತಹ ರಾಜ ನಿರ್ಮಲ್ನಾಥ್ಜಿ ಮಹಾರಾಜ್ ಅವರ ದಿವ್ಯ ಉಪಸ್ಥಿತಿ ಎಲ್ಲ ಈ ಸತ್ಕರ್ಮಗಳಿಗೆ ಇದ್ದೇ ಇದೆ. ಅವರ ಉಪಸ್ಥಿತಿಯಲ್ಲೇ ವಿಶೇಷವಾಗಿ ಅವರ ಆಶೀರ್ವಾದದೊಂದಿಗೆ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಮತ್ತು ಈಗ ಪ್ರಸ್ತುತ AJ ಶೆಟ್ಟರ ನೇತೃತ್ವದ ಸರ್ವ ಸದಸ್ಯರನ್ನು ಒಳಗೊಂಡಂತಹ ವ್ಯವಸ್ಥಾಪನಾ ಸಮಿತಿ ಇದೆ. ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂತಹ ಶ್ರೀಮತಿ ಪುಷ್ಪಲತಾ ಅವರು ವಿಶೇಷವಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. AJ ಶೆಟ್ಟರ ನೇತೃತ್ವದ ಇಡೀ ತಂಡ ಮತ್ತು ಊರಿನ ಹೊರ ಊರಿನ ಭಗವದ್ಭಕ್ತರ ಸಹಕಾರದೊಂದಿಗೆ ಎಲ್ಲ ಕೈಂಕರ್ಯಗಳು ನಡೀತದೆ. ಮುಖ್ಯವಾಗಿ ಇಲ್ಲಿ ಮೇಲೆ ಕೆರೆ ಕೆಳಗೆ ದೇವಸ್ಥಾನ ಅನ್ನುವಂಥದ್ದು ಜಗತ್ತಿನಲ್ಲಿ ಬಹಳ ವಿರಳ. ಇದು ಕೊಡಿಯೇರಿ ಅಂದರೆ ಕೊಡಿಯೇರ್ದು ಜಾತ್ರೆ ಅಂತ ತುಳುವಲ್ಲಿ ಹೇಳ್ತಾರೆ. ಕೊಡಿ ಅಂತ ಹೇಳಿದರೆ ಧ್ವಜ ಏರಿಸಿ ಜಾತ್ರೆ ನಡೆಸುವಂಥದ್ದು ದೊಡ್ಡ ದೊಡ್ಡ ಕ್ಷೇತ್ರದ ಒಂದು ಇತಿಹಾಸ. ಖಂಡಿತವಾಗಿ ಈ ಒಂದು ಕ್ಷೇತ್ರ ಗಮನಿಸ್ತಿದ್ದ ಹಾಗೆ ಕೊಡಿ ಏರುವ ಮೂಲಕವಾಗಿ ಜಾತ್ರೆ ಆಗ್ತದೆ. ಇಲ್ಲಿ ಕೊಡಿಯೇ ಏರಬೇಕಾಗ್ತದೆ, ಅಂದರೆ ಧ್ವಜಸ್ತಂಭವೇ ಏರಬೇಕಾಗ್ತದೆ, ನಂತರವಾಗಿ ಕೊಡಿ ಏರ್ತಾ ಹೋಗ್ತದೆ. ಇದು ಯಾವ ಕಾರಣಕ್ಕೋಸ್ಕರ? ಕೊಡಿ ಅಂದರೆ ಧ್ವಜವನ್ನು ದೇವಸ್ಥಾನದ ದೇವರ ನಡೆಯ ಮುಂಭಾಗದಲ್ಲಿರುವಂತಹ ಧ್ವಜಸ್ತಂಭಕ್ಕೆ ಏರಿಸುವಂಥದ್ದು ಪದ್ಧತಿ. ಹಾಗಾದರೆ ಇಲ್ಲಿ ಧ್ವಜಸ್ತಂಭ ಏರಿಸಿ ಇಳಿಸುವಂತಹ ಪದ್ಧತಿ ಇದು ಜಗತ್ತಿನ ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ವಿರಳವಾಗಿ ಕಾಣಲಿಕ್ಕೆ ಸಿಗುವಂತಹ ದೃಶ್ಯ.
7 ಪಟ್ಟಣ ಮೊಗವೀರ ಸಭಾದ ಮೊಗವೀರ ಬಂಧುಗಳು ಬಂದು ತಮ್ಮ ನಿಸ್ವಾರ್ಥದ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಕೇವಲ ಭಗವಂತನ ಸೇವೆ ಅನ್ನುವ ಒಂದು ನಿಟ್ಟಿನಲ್ಲಿ ಆ 7 ಪಟ್ಟಣ ಮೊಗವೀರ ಸಮಾಜದವರು ಬಂದು ವಿಶೇಷವಾಗಿ ಇಲ್ಲಿ ಮಕರ ಸಂಕ್ರಾಂತಿ ಪುಣ್ಯಕಾಲಕ್ಕೆ ದಂಬಕಲ್ಲಿಗೆ ಧ್ವಜಸ್ತಂಭವನ್ನು ಏರಿಸಿ ವಿಶೇಷವಾಗಿ ತನ್ಮೂಲಕವಾಗಿ ಜಾತ್ರೆ ಆರಂಭ ಆಗುವಂಥ ಸಂದರ್ಭ. ತದ್ದಿನ ಬೆಳಿಗ್ಗೆ ತಂತ್ರಿವರೆಣ್ಯರು ಮತ್ತು ಮಹಾರಾಜರು ತೀರ್ಥಸ್ನಾನವನ್ನು ಮಾಡಿ ಭಕ್ತರಿಗೆ ತೀರ್ಥಸ್ನಾನಕ್ಕೆ ವಿಶೇಷವಾದಂಥ ಆಶೀರ್ವಾದವನ್ನು ಮಾಡ್ತಾರೆ. ಸಂಜೆ ಗೋಧೂಳಿ ಲಗ್ನದ ಮುಸ್ಸಂಜೆಯ ಶುಭ ಸಂದರ್ಭದಲ್ಲಿ ಧ್ವಜಸ್ತಂಭವನ್ನು ಆರೋಹಣ ಮಾಡ್ತಾರೆ. ತದನಂತರ ಗಾಣದ ಕೊಟ್ಯ ಅಂತ ಉಂಟು ಕದ್ರಿ ಕಂಬಳದಲ್ಲಿ, ಅಲ್ಲಿಂದ ವಿಶೇಷವಾಗಿ ಆ ಮಲರಾಯ ಮತ್ತು ಜುಮಾದಿ ಬಂಟ ಮತ್ತು ನಡೆಯಲ್ಲಿರುವಂಥ ಅಣ್ಣಪ್ಪ ಮತ್ತು ಭಗವಂತನ 4 ಮೂಲೆಯಲ್ಲಿರುವಂತಹ 5 ಸತ್ಯಗಳು, ಅಂದರೆ 5 ಸತ್ಯಗಳು ಅಂತ, ಅಂದರೆ ದೈವಗಳು ಅಂತ ಲೆಕ್ಕ, ಅವರು ವಿಶೇಷವಾಗಿ ಅನುಗ್ರಹ ಮಾಡುವಂತಹ ಒಂದು ದೃಶ್ಯ. ಅವರೆಲ್ಲರ ಒಡೆಯನಾದಂತಹ ಮಂಜುನಾಥ ದೇವರ ಬಲಗೈ ಬಂಟನಾದಂತಹ ಮಲರಾಯ ಬಂಟರು ಭಂಡಾರದಲ್ಲಿ ಬರುವಂತಹ ದೃಶ್ಯ. ಹತ್ತಿರದಲ್ಲೇ ಕದ್ರಿಕಂಬಳದ ಹತ್ತಿರ ಗಾಣದ ಕೊಟ್ಯ ಅನ್ನುವಂತಹ ಒಂದು ಸ್ಥಳ ಉಂಟು. ಅಲ್ಲಿ ವಿಶೇಷವಾಗಿ ಆ ದೇವಾಡಿಗ ಸಮಾಜದವರು ವಿಶೇಷವಾಗಿ ಗುತ್ತು ಬರಿಕೆ ಅವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ವಿಶೇಷವಾಗಿ ಆ ಗುತ್ತಿನಾರ್ನ ಒಂದು ಸ್ಥಾನದಲ್ಲಿ ನಮ್ಮ ನವನೀತ್ ಶೆಟ್ಟರು ಅದರ ನೇತೃತ್ವ ವಹಿಸಿಕೊಂಡು ಆ ಮಲರಾಯ ದೈವವನ್ನು ಮಾಣಿಚಿಲಲ್ಲಿ ಇಲ್ಲಿಗೆ ಮದ್ಮೆ ಆಯ್ತಾ ಅಂತ, ಅಂದರೆ ಮದುಮಗನ ರೀತಿಯಲ್ಲಿ ಸಿಂಗರಿಸಿ ಅವನನ್ನು ಆಳು ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಬರುವಂತಹ ದೃಶ್ಯ. ಅದು ಭಂಡಾರದ ಆಗಮನ. ಆ ಭಂಡಾರ ದೇವಸ್ಥಾನಕ್ಕೆ ಮುಟ್ಟಿಸಿ ವಿಶೇಷವಾಗಿ ಅದನ್ನು ವ್ಯವಸ್ಥೆ ಮಾಡಿದ ಮೇಲೆ ಕೊಡಿ ಏರುವುದು, ಅಂದರೆ ಧ್ವಜ ಏರುವಂಥದ್ದು. ಕ್ಷೇತ್ರದ ಪದಾರ್ಥಿಗಳ ಒಂದು ನೇತೃತ್ವದಲ್ಲಿ ಊರಿನ ಭಗವದ್ಭಕ್ತರ ಸಹಾಯದಿಂದ 40 ಅಡಿ ಎತ್ತರಕ್ಕಿಂತಲೂ ಜಾಸ್ತಿ ಇರುವಂತಹ ಆ ಧ್ವಜವನ್ನು ಗರುಡನನ್ನು ಏರಿಸುವಂತಹ ದೃಶ್ಯ. ತದನಂತರ ಅದ ಏಕಕಾಲಕ್ಕೆ ಧ್ವಜ ಏರಿಸಿ ಆದಮೇಲೆ, ಗರುಡ ಏರಿಸಿ ಆದಮೇಲೆ ಮಂಜುನಾಥ ದೇವರ ಉತ್ಸವ ಬಲಿ ಹೊರಡುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಅಷ್ಟು ಎತ್ತರವಾದಂತಹ 18 ಅಂಕಣಗಳಿರುವಂತಹ, ಎಲ್ಲೂ ಬಹಳ ವಿರಳವಾಗಿರುವಂತಹ ಕಂಜುದೀಪ ಸ್ತಂಭ, ಅದನ್ನು ವಿಶೇಷವಾಗಿ ತೀರ್ಥ ಇಲ್ಲ ಅಂತ ಕೆಳಗಿನ ಮನೆ ಅಂತ ಬಿಲ್ಲವ ಸಂಸ್ಥಾರಸ್ಥರವರು ಅಮೀನ್ ಕುಟುಂಬಸ್ಥರೆಲ್ಲ ಸೇರಿಕೊಂಡು ಕೆಳಗಿನ ಮನೆಯವರು ಒಟ್ಟು ಸೇರಿಕೊಂಡು ಇಲ್ಲಿ ಕೆರ್ಪುಸಾನ ಅಂತ ಉಂಟು, ಜುಮಾದಿಯ ಮೂಲ ಸ್ಥಾನ. ಅದು ಕದ್ರಿ ಮಠದಿಂದ ಬಂದದ್ದು ಅಂತ ಲೆಕ್ಕ, ಯೋಗೀಶ್ವರ ಮಠದ ಮರಳು ಜುಮಾದಿ ಅದು. ಆ ಜುಮಾದಿಯನ್ನು ಮಾಣಿಚಿಲಲ್ಲಿ ಉಂಡು ಮಾಡಿಕೊಂಡು ವಿಷಾಮೃತ ಎಲ್ಲ ಕೇಳಿ ತದನಂತರ ಆ ಜುಮಾದಿಯನ್ನು ಮಾಣಿಚಿಲಲ್ಲಿ ಕಂಚುದೀಪ ಸ್ತಂಭದ ಹತ್ತಿರ ಕರ್ಕೊಂಡು ಬರುವಂಥದ್ದು. ಆಗ ಧ್ವಜಾರೋಹಣ ಮುಗೀತದೆ. ಅಲ್ಲಿ ಮಲರಾಯ ದೈವ ಇಚ್ಛೆಯಲ್ಲಿರ್ತದೆ, ಅಂದರೆ ಆವೇಶದಲ್ಲಿರ್ತದೆ. ತದನಂತರ ಧ್ವಜ ಆರೋಹಣ ಆದಮೇಲೆ ಮಲರಾಯ ಒಳಗೆ ಹೋಗಿ ತನ್ನ ಯಥಾಸ್ಥಾನವನ್ನು ಸೇರಿ ಪುನಃ ಹೊರಗೆ ಬಂದು ಜುಮಾದಿ ಕೈಯಲ್ಲಿ ಒಂದು ಕಾಣಿಕೆಯನ್ನು, ಅಂದರೆ ತೆಂಗಿನಕಾಯನ್ನು ತರ್ತಾಳೆ. ಅವಳ ಕೈಯಿಂದ ಮಲರಾಯ ತಕ್ಕೊಂಡು ದೇವಸ್ಥಾನದ ಒಳಗೆ ಹಣ್ಣುಕಾಯಿ ಮಾಡಿ ಅದರಲ್ಲಿ ಪ್ರಸಾದವನ್ನಿಟ್ಟು ತದನಂತರ ಒಂದು ದೀಪ, ಅಂದರೆ ನಂದಾದೀಪವನ್ನು ಗರ್ಭಗುಡಿಯಿಂದ ಅರ್ಚಕರು ಕೊಡ್ತಾರೆ ಅವರ ಮಲರಾಯನ ಕೈಯಲ್ಲಿ. ಆ ಮಲರಾಯ ಆ ದೀಪವನ್ನು ತಂದು ಜುಮಾದಿಯ ಕೈಯಲ್ಲಿ ಕೊಡ್ತಾರೆ. ಮಲರಾಯ ಮತ್ತು ಜುಮಾದಿಯ ಭೇಟಿಯ ಈ ಸುಂದರ ಕ್ಷಣವನ್ನು ನಾವು ಆ ಕಾಲದಲ್ಲಿ ನೋಡಬಹುದು. ಆದ್ದರಿಂದ ಆ ಜುಮಾದಿಯೇ ಕಂಚು ದೀಪವನ್ನು ಬೆಳಗುವ ಮುಖಾಂತರವಾಗಿ ಉತ್ಸವ ಬಲಿಯನ್ನು ಉದ್ಘಾಟನೆ ಮಾಡುವಂತಹ ಒಂದು ಶುಭ ಸಂದರ್ಭ. ಆದ್ದರಿಂದ ಮನುಷ್ಯರು ಅಂತಾದರೆ ಬೆಂಕಿ ಪೊಟ್ಟಣದಲ್ಲಿ ದೀಪ ಉರಿಸುವಂಥದ್ದು, ದೈವವೇ ಉರಿಸುವುದರಿಂದ ಗರ್ಭಗುಂಡದಿಂದ ನಂದಾದೀಪವನ್ನು ಮಲರಾಯ ತಂದು ಜುಮಾದಿಯ ಕೈಯಲ್ಲಿ ಕೊಟ್ಟು ಜುಮಾದಿಯೇ ಆ 18 ಅಂಕಣ ಇರುವಂತಹ ದೀಪಸ್ತಂಭವನ್ನು ಬೆಳಗುವುದು ಅನ್ನುವಂತಹ ನಮ್ಮ ನಂಬಿಕೆ, ಅದು ಸತ್ಯವೂ ಕೂಡ. ಆ ತದನಂತರ ಉತ್ಸವ ಬಲಿಯಲ್ಲಾಗಿ ಜಾತ್ರೆಯ ಮೊದಲನೇ ದಿವಸ ಚಿಕ್ಕ ರಥೋತ್ಸವ ಆಗ್ತದೆ. ಮತ್ತು ತದನಂತರ ದಿನಗಳಲ್ಲಿ ಮೂಡಣ, ಪಡುವಣ, ತೆಂಕು, ಬಡಗು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅನ್ನುವಂಥ ದಿಕ್ಕನ್ನು ಬಿಕರ್ನಗಟ್ಟೆ, ಮಲ್ಲಿಗಟ್ಟೆ, ಮುಂಡಾನಕಟ್ಟೆ, ಕೊಂಚಾಡಿಕಟ್ಟೆ ಅನ್ನುವಂತಹ 4 ವಿಭಾಗ ಮಾಡಿ 4 ದಿಕ್ಕಿಗೆ 4 ದಿವಸಗಳಲ್ಲಿ ಭಗವಂತ ಪೇಟೆ ಸವಾರಿ ಪಲ್ಲಕ್ಕಿಯಲ್ಲಿ ಹೋಗಿ ಎಲ್ಲ ದಿವಸಗಳಲ್ಲಿ ಭಗವಂತನಲ್ಲಿಗೆ ನಾವು ಬರುವುದು. ಪೇಟೆ ಸವಾರಿ ಮಾಡುವಾಗ ನಮ್ಮ ಮನೆ ಬಾಗಿಲಿಗೆ ಭಗವಂತ ಬಂದು ಅನುಗ್ರಹ ಮಾಡುವಂಥ ಒಂದು ವಿಶೇಷವಾದಂಥ ಕ್ಷಣ. ಏತನ್ಮಧ್ಯೆ ಇವತ್ತು ರಥೋತ್ಸವ, ನಿನ್ನೆ 7ನೇ ದೀಪೋತ್ಸವ, ದೊಡ್ಡ ದೀಪೋತ್ಸವ ಅಂತ ಲೆಕ್ಕ. ಸಾಧಾರಣವಾಗಿ
ಸಾವಿರಾರು ಭಕ್ತರು ಮಧ್ಯಾಹ್ನ ಅನ್ನದಾನವನ್ನು ಸ್ವೀಕಾರ ಮಾಡುವಂತಹ ಒಂದು ಸುಂದರ ಕ್ಷಣ ಮಧ್ಯಾಹ್ನ. ಮತ್ತು ಇವತ್ತು 8ನೇ ದಿವಸ ರಥೋತ್ಸವ. ಮಧ್ಯಾಹ್ನ 1 ಗಂಟೆಗೆ ಹೊತ್ತಿಗೆ ಭಗವಂತ ರಥಾರೂಢನಾಗಿದ್ದಾನೆ. ಈಗ ಸಾಧಾರಣವಾಗಿ ಸ್ವಲ್ಪ ಹೊತ್ತಿನಲ್ಲಿ ರಥೋತ್ಸವ ಆಗ್ತದೆ. ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮಂ ನ ವಿದ್ಯತೆ. ರಥಾರೂಢನಾದಂಥ ಭಗವಂತನನ್ನು ಕಣ್ಣಲ್ಲಿ ತುಂಬಿಸಿದರೆ, ಕಣ್ಣಲ್ಲಿ ನೋಡಿದರೆ ನಮಗೆ ಪುನರ್ಜನ್ಮ ಇಲ್ಲ ಅಂತ ಲೆಕ್ಕ. ಅದರ ಅರ್ಥ ಇನ್ನೊಂದು ಜನ್ಮ ಬೇಕು ಇರುವವರಿಗೆ ಸಾಲ ಇರ್ತದೆ. ಪುನರ್ಜನ್ಮ ಇಲ್ಲ ಅಂತಾದರೆ ಎಲ್ಲವನ್ನು ಕೂಡ ಈ ಜನ್ಮದಲ್ಲೇ ನಾವು ಅನುಭವಿಸಿ ಹೋಗಬೇಕಾಗ್ತದೆ. ಹಾಗಾದರೆ ಕಷ್ಟ ಆಗಲಿ ಸುಖ ಆಗಲಿ ಈ ಜನ್ಮದಲ್ಲಿ ಅದನ್ನು ಪರಮಾತ್ಮ ಕರುಣಿಸಿ ಇನ್ನೊಂದು ಜನ್ಮ ಇಲ್ಲದಂತಹ ಅವನಲ್ಲೇ ಲೀನ ಆಗುವಂತಹ ಮೋಕ್ಷವನ್ನು ಕರುಣಿಸ್ತಾನೆ ಅನ್ನುವಂಥ ಪ್ರತೀತಿ ಇದೆ. ಆದ್ದರಿಂದ ರಥೋತ್ಸವದ ದಿವಸ ಕೇಳಿದ್ದನ್ನು ಕೊಡುವಂತಹ ಒಂದು ಸುಸಂದರ್ಭ. ರಥಾರೂಢನಾದಂತಹ ಭಗವಂತ, ಆ ರಥಕ್ಕೆ ಕಲಶ ಇಡಲಿಕ್ಕುಂಟು. ತುಳುವಲ್ಲಿ ಮುಗುಳಿ ಅಂತ ಹೇಳ್ತೇವೆ. ಆ ಮುಗುಳಿಯನ್ನು ವಿಶೇಷವಾಗಿ 4ನೇ ದಿವಸ ಅಥವಾ 5ನೇ ದಿವಸ ಮಲರಾಯನೇ ದರ್ಶನದಲ್ಲಿ ಮುಗುಳಿಯನ್ನು ಇಡುವುದು ಅಂತ ಒಂದು ಪ್ರತೀತಿ ಉಂಟು. ಅದನ್ನೆಲ್ಲ ಬಾಕಿ ರಥಗಳಿಗೆ ಮಾನವನೇ ಇಟ್ಟು ರಥವನ್ನು ಕಟ್ತಾ ಹೋಗುವುದು. ಇವತ್ತು ಆ ರಥಕ್ಕೆ ರಥ ಕಲಶ ಆಗಲಿಕ್ಕುಂಟು. 4 ಚಕ್ರಗಳಲ್ಲಿ 4 ವೇದಗಳು, ಅಷ್ಟಪಟ್ಟಿಯಲ್ಲಿ ಅಷ್ಟ ದಿಕ್ಪಾಲಕರು, ನವರಂಧ್ರಗಳಲ್ಲಿ ನವಗ್ರಹರು. ಹೀಗೆ ಕಲಶದಲ್ಲಿ ಉಮಾಮಹೇಶ್ವರನನ್ನು ಆವಾಹಿಸಿ ತದನಂತರ ಆ ಭಗವಂತನ ರಥವನ್ನು ಭಕ್ತರೆಲ್ಲರಿಗೆ ಎಳೆಯುವಂಥ ಅವಕಾಶ. ಇವತ್ತು ರಥೋತ್ಸವ ಆಗಿ ರಾತ್ರಿ ಶ್ರೀಭೂತ ಬಲಿಯಾಗಿ ಭಗವಂತನನ್ನು ಮಲಗಿಸುವಂಥದ್ದು. ಪಾರ್ವತಿ ಪರಮೇಶ್ವರನನ್ನು ಶಯನೋತ್ಸವದಲ್ಲಿ ಮಲಗಿಸಿ ನಾಳೆ ಬೆಳಿಗ್ಗೆ ಕವಾಟೋದ್ಘಾಟನೆ, ಗುಂಡದ ಬಾಗಿಲು ಜಪ್ಪುನು ಅಂತ ಹೇಳ್ತೇವೆ. ಆ ಶಯನದ ಪ್ರಸಾದವನ್ನೆಲ್ಲರಿಗೆ ವಿತರಿಸಿ ತುಲಾಭಾರ ಆಗ್ತದೆ. ತದನಂತರ ಮುಸ್ಸಂಜೆ ಹೊತ್ತಿಗೆ ದೇವರು ಬಲಿ ಹೊರಟು ಚಂದ್ರಮಂಡಲ ಉತ್ಸವ ಆಗಿ ವಸಂತಕಟ್ಟೆಯಲ್ಲಿ ಅಷ್ಟಾವಧಾನ ಸೇವೆಯೆಲ್ಲ ಆಗಲಿಕ್ಕುಂಟು. ತದನಂತರ ಜಳಕ, ಮೇಲೆ ಪುಷ್ಕರಣಿ ಉಂಟು, ಮೇಲೆ ಕೆರೆ, ಕೆಳಗೆ ದೇವಸ್ಥಾನ. ಜಗತ್ತಿನಲ್ಲಿ ಬಹಳ ವಿರಳ ಇದು. ಇಲ್ಲಿ ಅಂದರೆ ರುದ್ರನ ತಲೆಯಲ್ಲಿ ಗಂಗೆ ಇದ್ದಾಳೆ ಅನ್ನುವಂಥದ್ದು ನಿಘಂಟು. ಇಲ್ಲಿ ಆ ಕಾಶಿ ಭಾಗೀರಥಿ ತೀರ್ಥ 365 ದಿವಸ ಕೂಡ ಜಲಧಾರೆ ಅದರಲ್ಲಿ ನಿರಂತರವಾಗಿ ಬರ್ತಾ ಇದ್ದಾಳೆ. ಅಂತಹ ಪುಷ್ಕರಣಿಯಲ್ಲಿ ಮಂಜುನಾಥನ ಮಂಗಲ ಸ್ನಾನ ಇದೆ. ಸಾಮಾನ್ಯವಾದ ಕೆರೆ ಅಲ್ಲ ಅದು ಅದರಲ್ಲಿ ಮಂಜುನಾಥನ ತೀರ್ಥ ಇದೆ. ಅದೇ ಕೆರೆಗೆ ಡೊಂಗರಕೇರಿಯ ಮೊನ್ನೆ ಪುಷ್ಪಯಾಗ ಆಯಿತು. ಅಂತಹ ಡೊಂಗರಕೇರಿಯ ಹರಿಶೇಟ್ನ ಮರ ಲಕ್ಷ್ಮೀ ವೆಂಕಟೇಶ್ವರ ದೇವರು, ಶ್ರೀನಿವಾಸ ದೇವರು ಮಂಗಲ ಸ್ನಾನಕ್ಕೆ ಇಲ್ಲಿಗೆ ಬರುವುದು. ಮತ್ತು ವಿಶ್ವಕರ್ಮ ಸಮಾಜದ ಕುಲದೇವತೆಯಾದಂತಹ ಕಾಳಿಕಾಂಬ ವಿನಾಯಕ ದೇವರು ಕೂಡ ಜಳಕಕ್ಕೆ, ಮಂಗಲ ಸ್ನಾನಕ್ಕೆ, ಮಂಜುನಾಥನ ಸನ್ನಿಧಾನಕ್ಕೆ ಬರುವಂಥದ್ದು. ಆದ್ದರಿಂದ ಭಗವತಿಯು ಕೂಡ ವಿಶೇಷವಾಗಿ ಅಲ್ಲಿ ಅದೃಶ್ಯ ರೂಪದಲ್ಲಿ ಮಂಗಲ ಸ್ನಾನ ಮಾಡ್ತಾಳೆ. ನವನಾಥರು ಅದೃಶ್ಯ ರೂಪದಲ್ಲಿ ನವಕುಂಡದಲ್ಲಿ ಇದ್ದುಕೊಂಡು ಭಗವಂತನೊಟ್ಟಿಗೆ ಮಂಗಲ ಸ್ನಾನ ಮಾಡ್ತಾರೆ ಅನ್ನುವಂಥದ್ದು ಪ್ರತೀತಿ ಇದೆ. ಆದ್ದರಿಂದ ಆ ಜಳಕ ಆದಮೇಲೆ ಗರುಡ ಕಟ್ಟೆಯಲ್ಲಿ ಭಗವಂತ ವಿರಾಜಮಾನರಾಗಿ ಏರಿಸಿದಂತಹ ಗರುಡನನ್ನು, ಧ್ವಜವನ್ನು ಇಳಿಸುವಂತಹ ಕಾರ್ಯಕ್ರಮ. ಆ ಇಳಿಸಿ ಆದಮೇಲೆ ಅದಕ್ಕಿಂತ ಮುಂಚೆ ಯಾಗ ಮೊನ್ನೆ ಶುರು ಆಗಿದೆ. ಅದು ಪೂರ್ಣಾಹುತಿ ಆಗಲಿಲ್ಲ. ಅಗ್ನಿ ಅದರಲ್ಲಿ ಉರಿತಲೇ ಇರ್ತದೆ. ದಿವಸಾಗಲೂ ಅದರಲ್ಲಿ ಪ್ರಧಾನ ಹೋಮ, ನವಕ ಎಲ್ಲ ಆಗ್ತಾ ಇರ್ತದೆ. ಅಂತಹ ಅಗ್ನಿಯನ್ನು ವಿಶೇಷವಾಗಿ ಪೂರ್ಣಾಹುತಿ ಮಾಡಿ ಆ ಯಜ್ಞೇಶ್ವರನನ್ನು ಯಥಾಸ್ಥಾನಕ್ಕೆ ಕಳಿಸುವಂತಹ ವಿಷಯ. ತದನಂತರ ಧ್ವಜ ಅವರೋಹಣ ಆಗಿ ಅಜಕಾಯಿಗೆ ಎಲ್ಲರೂ ಭಕ್ತರು ಅಜಕಾಯಿ ಕಲ್ಲಿಗೆ ಆ ಅಜಕಾಯಿಯನ್ನು ಒಡೆದು ದೇವರು ಒಳಗಾಗುವಂತಹ ಸಂದರ್ಭ. ದೇವರು ಒಳಗೆ ಬರುವಾಗ ವಿಶೇಷವಾಗಿ ಪಾರ್ವತಿ ಬಾಗಿಲು ಹಾಕುವಂತಹ ದೃಶ್ಯ. ಅಂದರೆ ಒಂದು ಹೆಂಡತಿಯನ್ನು ಬಿಟ್ಟು ಗಂಡ ಹೋದರೆ ಗಂಡ ವಾಪಸ್ ಬರುವಾಗ ಹೆಂಡತಿಗೆ ಹೇಗೆ ಕೋಪ ಬರ್ತದೆ, ಆ ಒಂದು ಕಾಲ್ಪನಿಕವಾದಂತಹ ಸುಂದರವಾದಂತಹ ದೃಶ್ಯ. ಅಂತಹ ಕುಪಿತಳಾದಂತಹ ಕೋಪಗೊಂಡಂತಹ ಹೆಂಡತಿಯನ್ನು ಹೇಗೆ ನಿವಾಳಿಸಿ ಅವಳನ್ನು ಸಮಾಧಾನಪಡಿಸಿ ಒಳಗೆ ಹೋಗಬೇಕು ಅನ್ನುವಂಥದ್ದು ಮರ್ಮ ಈಶ್ವರನಿಗಲ್ಲದೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಆ ಒಂದು ಸುಂದರವಾದಂತಹ ಕ್ಷಣವನ್ನು ನಾವು ಕಣ್ತುಂಬಿಕೊಳ್ಬಹುದು. ಆಗ ಜಾತ್ರೆ ಮುಗಿತದೆ. 1 ದಿವಸ ವಿಶ್ರಾಂತಿಯಾಗಿ ತದನಂತರ ನಾಡ್ದು ಶನಿವಾರ 24ನೇ ತಾರೀಕಿಗೆ ಬೆಳಿಗ್ಗೆ ಸಂಪ್ರೋಕ್ಷಣೆ, 48 ಕಲಶ ಅಭಿಷೇಕ ಆಗಿ ತದನಂತರ ಅಣ್ಣಪ್ಪ ಪಂಜುರುಳಿಗೆ ಮಹಾಪರ್ವ. ಇಲ್ಲಿ ನಡೆಯಲ್ಲಿ ಅಣ್ಣಪ್ಪ ಇರುವಂಥದ್ದು. ಕೊಡಿಮರದಿಂದ ಆ ಧ್ವಜ ತಡ್ಯದ ಹೊಸ್ತಿಲಿನವರೆಗೆ ಏನು ನಡೆ ಅಂತ ಉಂಟ ಅಲ್ಲಿ ಅವನಿಗೆ ಜಾಗ. ಧರ್ಮಸ್ಥಳಕ್ಕೆ ಇಲ್ಲಿಂದಲೇ ಅವ ಗೋರಕ್ಷನಾಥರು ತಂದ ಲಿಂಗವನ್ನು ಕೊಂಡೋದದ್ದು ಅಂತ ಕತೆ ಇದೆ. ಹಾಗೆ ಬಂದಂಥ ಅಣ್ಣಪ್ಪ ಪುನಃ ಇಲ್ಲಿ ಬರ್ತೇನೆ ಅಂತ ಕೇಳುವಾಗ ಮಲರಾಯ ಬಿಡುವುದಿಲ್ಲ. ಬಿಡದಂಥ ಮಲರಾಯನಿಗೆ ಮಂಜುನಾಥ ಸಮಾಧಾನ ಮಾಡಿ
ನೀನು ಕೊಡದಿದ್ದರೆ ತೊಂದರೆ ಇಲ್ಲ, ನಿನ್ನ ಅಧಿಕಾರ ಅದು. ಆದರೆ ನನ್ನ ಅಧಿಕಾರ ನಡೆ, ಆದರೆ ನಡೆಯನ್ನು ನಾನು ಅವನಿಗೆ ಕೊಡ್ತೇನೆ ಅಂತೇಳಿ ನಡೆಯನ್ನೇ ಅಣ್ಣಪ್ಪ ಪಂಜುರುಳಿಗೆ ಕೊಟ್ಟಂತಹ ಸಂಗತಿ. ಆದ್ದರಿಂದ ಮಲರಾಯ ಮತ್ತು ಅಣ್ಣಪ್ಪ ಪಂಜುರುಳಿ ಮಂಜುನಾಥನ ಎರಡು ಕಣ್ಣಾಗಿ ಇಲ್ಲಿ ಭಕ್ತರನ್ನೆಲ್ಲ ಉದ್ಧಾರ ಮಾಡುವಂತಹ ವಿಷಯ. ಅಂತಹ ಅಣ್ಣಪ್ಪ ಪಂಜುರುಳಿಗೆ ವಿಶೇಷವಾಗಿ ಮಹಾಪರ್ವ. ಅದೇ ಕಾಲಕ್ಕೆ ಇಲ್ಲಿಂದ ಮಲರಾಯ ಬಂಟನ ಭಂಡಾರ ಗಿರಿಶಿಖರಕ್ಕೆ ಹೋಗಿ ಏಕಕಾಲಕ್ಕೆ ಜಾರಂದಾಯ ಒಳಗುಡ್ಡೆಯಿಂದ ಜಾರಂದಾಯ ಬಂಟ ಬಂದು ಮಲರಾಯ ಜಾರಂದಾಯನಿಗೆ ಭೇಟಿಯಾಗಿ ಆ ಸ್ಥಾನದಲ್ಲಿ ಆ ಮಲರಾಯ ಜುಮಾದಿ ಬಂಟ ಮತ್ತು ವಿಶೇಷವಾಗಿ ಸತ್ಯನಾಥ ಅಂದರೆ ಜಾರಂದಾಯ ಬಂಟ ಮತ್ತು ಅರಸು ಮುಂಡತ್ತಾಯ ಪಿಲ್ಚಂಡಿ ಎಲ್ಲ ದೈವಗಳಿಗೆ ಆ ದಿವಸ ನೇಮೋತ್ಸವ ಆಗಿ ಭಂಡಾರ ಜಾರಂದಾಯ ಎಂದು ಒಳಗುಡ್ಡೆಗೆ, ಮಲರಾಯ ಎಂದು ಗಾಣದ ಗುಡ್ಡೆಗೆ ನಿರ್ಗಮನ ಆಗುವಂತಹ ಒಂದು ಸಂದರ್ಭ. ಇದೆಲ್ಲ ಮಂಜುನಾಥ ದೇವರ ಜಾತ್ರೆಯ ವೈಶಿಷ್ಟ್ಯ. ಈ ಸಲ ಫೆಬ್ರವರಿ 15ನೇ ತಾರೀಕಿಗೆ ಶಿವರಾತ್ರಿಯೂ ಕೂಡ ಬಂದಿದೆ. ಆದ್ದರಿಂದ ಭಕ್ತರೆಲ್ಲರೂ ಈ ಜಾತ್ರೆಗೆ, ಉತ್ಸವಕ್ಕೆ, ರಥೋತ್ಸವಕ್ಕೆ, ಅವಭೃತೋತ್ಸವಕ್ಕೆ, ನೇಮಕ್ಕೆ, ಶಿವರಾತ್ರಿಗೆ ಬಂದು ಭಗವಂತನ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಭಗವಂತನ ಅನುಗ್ರಹ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಅಂತ ವಿನಂತಿ ಮಾಡಿಕೊಂಡು